ಬಿಲ್ಡಿಂಗ್ ಡಾಕ್ಟರ್ ಕಾಂಕ್ರೀಟ್ ಬಾಂಡ್ ಒಂದು ಎಪಾಕ್ಸಿ ಬೇಸ್ಡ್ ಬಾಂಡಿಂಗ್ ಏಜೆಂಟ್. ಹಳೆಯ ಮತ್ತು ಹೊಸ ಕಾಂಕ್ರೀಟ್ ಮಿಶ್ರಣಗಳ ನಡುವೆ ಉತ್ತಮ ಬಾಂಡಿಂಗ್ ಬರುವುದಕ್ಕೆ ಬಳಸುತ್ತಾರೆ. ಹೀಗಾಗಿ ಸೀಳುವಿಕೆ ಮತ್ತು ನೀರು ಸೋರುವಿಕೆಯನ್ನು ತಡೆಯುತ್ತದೆ. ಬಿಲ್ಡಿಂಗ್ ಡಾಕ್ಟರ್ ಕಾಂಕ್ರೀಟ್ ಬಾಂಡ್ನ ಸ್ಪೆಷಲ್ ಫೀಚರ್ಸ್ ಅಂದ್ರೆ ಅಧಿಕ ಬಾಂಡಿಂಗ್ ಸ್ಟ್ರೆಂತ್, ನೀರಿನ ಸೋರುವಿಕೆಯನ್ನು ತಡೆಯುತ್ತದೆ, ಬಳಸುವುದು ಸುಲಭ, ದೀರ್ಘಕಾಲ ಬಾಳಿಕೆ, ಜಾಯಿಂಟ್ಸ್ಗಳಲ್ಲಿ ಸೀಳು ಬರುವುದನ್ನು ತಡೆಯುತ್ತದೆ ಮತ್ತು ಎಲ್ಲ ಹಳೆಯ ಕಾಂಕ್ರೀಟ್ಗಳನ್ನು ಹೊಸ ಕಾಂಕ್ರೀಟ್ನೊಂದಿಗೆ ಈ ಪ್ರಾಡಕ್ಟ್ ಅನ್ನು ಬಳಸಿ ಜೋಡಿಸಬಹುದು. ಬಿಲ್ಡಿಂಗ್ ಡಾಕ್ಟರ್ ಕಾಂಕ್ರೀಟ್ ಬಾಂಡ್ ಅನ್ನು ಬಳಸುವುದಕ್ಕೂ ಮುಂಚೆ ಸ್ಕ್ರೀನ್ನಲ್ಲಿ ಕಾಣುತ್ತಿರುವ ಉಪಕರಣಗಳೊಂದಿಗೆ ಸಿದ್ಧರಾಗಿರಿ. ಈ ಬಿಲ್ಡಿಂಗ್ ಡಾಕ್ಟರ್ ಕಾಂಕ್ರೀಟ್ ಬಾಂಡ್ ಅನ್ನು ಬಳಸುವ ಮುಂಚೆ ಎಲ್ಲ ಸುರಕ್ಷತೆ ಉಪಕರಣಗಳನ್ನು ಬಳಸುವುದು ಕಡ್ಡಾಯ. ಈಗ ಈ ಪ್ರಾಡಕ್ಟ್ ಅನ್ನು ಬಳಸುವುದು ಹೇಗೆ ನೋಡೋಣ. ಬಳಸುವುದಕ್ಕೂ ಮುನ್ನ ಯಾವುದಾದರೂ ಧೂಳಿನ ಕಣ, ಸಿಮೆಂಟಿನ ಕಣ ಅಥವಾ ಪೇಂಟಿನ ಕಲೆ ಇದ್ದರೆ ಯಂತ್ರವನ್ನು ಬಳಸಿ ಅದನ್ನು ಶುದ್ಧಗೊಳಿಸಬೇಕು. ಬಿಲ್ಡಿಂಗ್ ಡಾಕ್ಟರ್ ಕಾಂಕ್ರೀಟ್ ಬಾಂಡ್ ಅನ್ನು ಬಳಸುವ ಮುಂಚೆ ಬಿಲ್ಡಿಂಗ್ ಡಾಕ್ಟರ್ ಕಾಂಕ್ರೀಟ್ ಬಾಂಡ್ 2 ಭಾಗಗಳಾಗಿ ಬರುತ್ತದೆ. ಬೇಸ್ ಮತ್ತು ಹಾರ್ಡ್ನರ್ ಎರಡನ್ನೂ ಚಿತ್ರದಲ್ಲಿ ತೋರಿಸಿದಂತೆ ಸರಿಯಾಗಿ ಮಿಶ್ರಣ ಮಾಡಿಕೊಳ್ಳಬೇಕು. ಹಚ್ಚಬೇಕಾಗಿರುವ ಜಾಗಕ್ಕೆ ಬ್ರಷ್ ಅನ್ನು ಬಳಸಿ ಈ ಮಿಶ್ರಣವನ್ನು ನೇರವಾಗಿ ಹಚ್ಚಬೇಕು. ಬಿಲ್ಡಿಂಗ್ ಡಾಕ್ಟರ್ ಕಾಂಕ್ರೀಟ್ ಬಾಂಡ್ ಅನ್ನು ಹಚ್ಚಿದ ನಂತರ 20 ನಿಮಿಷಗಳು ಒಣಗಬೇಕು. ಹೊಸ ಕಾಂಕ್ರೀಟ್ ಮಿಕ್ಸ್ಚರ್ ಅನ್ನು ತದನಂತರದ 30 ನಿಮಿಷಗಳ ಒಳಗೆ ಅದರ ಮೇಲೆ ಹಚ್ಚಬೇಕು. ತಡವಾಗಿ ಹಚ್ಚಿದ್ದಲ್ಲಿ ಹೊಸ ಮತ್ತು ಹಳೆಯ ಕಾಂಕ್ರೀಟ್ಗಳು ಸರಿಯಾಗಿ ಜೋಡಣೆಯಾಗದೆ ಹೋಗಬಹುದು. ಹಾಗಾಗಿ ಸಮಯಾನುಸಾರ ನಡೆದುಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ. ಬಿಲ್ಡಿಂಗ್ ಡಾಕ್ಟರ್ ಕಾಂಕ್ರೀಟ್ ಬಾಂಡ್ ಅನ್ನು ಕಾಂಕ್ರೀಟ್ ಮಿಕ್ಸ್ಚರ್ ತಯಾರಾದ ನಂತರವೇ ಹಚ್ಚತಕ್ಕದ್ದು. ಬಿಲ್ಡಿಂಗ್ ಡಾಕ್ಟರ್ ಕಾಂಕ್ರೀಟ್ ಬಾಂಡ್ನ ಪಾಟ್ ಲೈಫ್ ತಾಪಮಾನ ಮತ್ತು ಇತರೆ ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಈ ಪ್ರಾಡಕ್ಟ್ ಅನ್ನು ಬಳಸುವ ಮುಂಚೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಎಲ್ಲ ವಿಷಯಗಳನ್ನು ತಪ್ಪದೆ ಪಾಲಿಸಿ.